ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಈ ವ್ಲಾಗ್ ಬಂದು ನನ್ನ ಮಗಳಿಗೆ ಕಿವಿ ನಾವು ಮಧ್ಯಾಹ್ನನೇ ಹೊರಟ್ವಿ. ನಮ್ಮ ತಂಗಿ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಒಂದು 2 ದಿನ ಆದಮೇಲೆ ನಾವು ಕಿವಿಸಿದ್ದು. ನೋಡಿ ನನ್ನ ಮಗಳು ನೋಡ್ತಾ ಇದ್ದಾಳೆ, ವಿಡಿಯೋ ಮಾಡ್ತಿದ್ದಾರೆ ಅಂತ. ಎಲ್ಲರೂ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ದಿನ ಲೇಟ್ ಆಗ್ತಾ ಇದೆ ಅಲ್ಲಿ ಅಂಗಡಿಗೆ ಬಂದ್ವಿ. ನಮಗೆ ಕಾಲ್ ಚೈನು ಇದು ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಅವಳಿಗೆ ಕಿವಿದು ಓಲೆ ಕೂಡ ಸೆಲೆಕ್ಟ್ ಮಾಡಿ ನಾವು ಕಿವಿ ಚುಚ್ಚೋಣ ಅಂತ ಬಂದ್ವಿ. ಅಲ್ಲಿ ತುಂಬಾ ಅಳ್ತಾ ಇದ್ಲು ಮಗಳು. ನನಗಂತೂ ನಾನೇ ಇಟ್ಕೊಂಡು ಕೂತಿದ್ದೆ, ತುಂಬ ಅಳ್ತಾ ಇದ್ಲು. ನನಗೆ ಪಾಪ ಅನಿಸ್ಬಿಡ್ತು, ಎಷ್ಟೊಂದು ಅಳ್ತಿದ್ದಾಳೆ, ಇವು ಬೇಡ ಅನ್ನೋಷ್ಟು ನನಗೆ ಬೇಜಾರಾಗ್ತಾ ಇತ್ತು. ಅವಾಗ ನನಗೂ ಸಮಾಧಾನ ಮಾಡಿ ಆಮೇಲೆ ಚುಚ್ಚಿಸಿದ್ವಿ. ಪಾಪ ನನ್ನ ಮಗಳಿಗೆ ಆಗ್ತಾನೆ ಇಲ್ಲ. ಅಂದರೆ ಇಷ್ಟೊಂದು ಯಾವತ್ತೂ ಹತ್ತಿರಲಿಲ್ಲ ಅವಳು, ಅಷ್ಟು ಅಳ್ತಾ ಇದ್ಲು. ಅಮ್ಮನೂ ಸರಿಯಾಗಿ ಇಟ್ಕೋ, ಆಮೇಲೆ ಆ ಕಡೆ ಈ ಕಡೆ ಆಗಿಬಿಡುತ್ತೆ ಅಂತೇಳಿ ಬೈತಾಯಿದ್ರು ನನಗೆ. ನನ್ನ ತಮ್ಮ ಇಟ್ಕೊಂಡು ಕೂತ್ಕೊಳ್ಳೋ ಅಂದರೆ ಅವನಿಗೆ ಸ್ವಲ್ಪ ಹೆದರಿಕೆನೇ ಆಗೋಯ್ತು. ಎಲ್ಲಿ ಆಮೇಲೆ ಅವಳು ತುಂಬ ಒದ್ದಾಡ್ತಾಳೆ, ಇಟ್ಕೊಳ್ಳೋಕ್ಕಾಗೋದಿಲ್ಲ ಆಮೇಲೆ ಅಂತೇಳಿ. ಆಮೇಲೆ ನಾನೇನೇ ಕರ್ಕೊಂಡು ಕೂತ್ಕೊಂಡೆ. ಇಷ್ಟೇ ಇದು ಆಯಿತು. ಆಮೇಲೆ ಅವಳು ತುಂಬ ಅಳ್ತಾ ಇದ್ಲು, ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ನಾನು. ಅಲ್ಲಿಂದ ಸಮಾಧಾನ ಮಾಡಿದರೆ ಸಾಕು ಅಂತೇಳಿ ಹೊರಗಡೆ ಕರ್ಕೊಂಡು ಬಂದುಬಿಟ್ಟೆ. ನೋಡಿ ಇವಾಗ ಅವರು ಸ್ವಲ್ಪ ಅದು ಗಾಯಕ್ಕೆ ಏನೋ ಹಚ್ಚಿದ್ರು, ಅವರು ಟಿಂಚರ್ ಹಚ್ಚಿಬಿಟ್ಟು ನೋಡ್ಬಿಟ್ರೆ ರಕ್ತ ಅನ್ಕೋತಾರೆ. ಫೋಟೋ ತೆಗಿ. ಸ್ವಲ್ಪ ಹೊರಗಡೆ ಕರ್ಕೊಂಡು ಬಂದಮೇಲೆ ಅಳೋದೆಲ್ಲ ಬಿಟ್ಟು ಕಡಿಮೆ ಮಾಡಿದ್ಲು. ಸ್ಲಿಪ್ಪರ್ ಹಾಕಬೇಕು. ನಾವು ಕೂಡ ಹೊರಟ್ವಿ ಮನೆಗೆ. ಬಟ್ ಇದು ನಮ್ಮ ಅಪ್ಪ ಅವ್ರದ್ದು ಫ್ರೆಂಡು ಮನೆಗೆ ಹೋಗಿದ್ವಿ. ಅಲ್ಲಿ ಚೆನ್ನಾಗಿತ್ತು, ಏನೋ ಒಂಥರ ಪಾರ್ಕ್ ಆ ಥರ ಎಲ್ಲ ಇತ್ತು. ನಮ್ಮ ಅಪ್ಪ ಫಸ್ಟ್ ಹೋಗಿ ಬಂದಿದ್ರು. ಆಮೇಲೆ ನಾನು ಚೆನ್ನಾಗಿದೆ ಅದು ಪ್ಲೇಸ್, ನೋಡೋಣ ಬಾ ಅಂತಂದು ಹಾಗಾಗಿ ನಾನು ಕೂಡ ಹೋಗಿದ್ದೆ. ಚೆನ್ನಾಗಿತ್ತು, ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ. ಏನೋ ಒಂಥರ ಒಂದು ವಾತಾವರಣ ಚೆನ್ನಾಗಿತ್ತು. ಅಲ್ಲಿ ಹೋಗಿ ಬಂದ್ವಿ. ಹಾಗೆ ಅವ್ರ ಮನೆಗೂ ಕೂಡ ಕರೆದಿದ್ರು, ಹೋಗಿ ಬಂದ್ವಿ ನಾವು. ಇದ್ರೊಳಗಡೆ ಸಣ್ಣ ಸಣ್ಣ ನೀರು ಹಾಕಿದ್ದಾರೆ, ಸಣ್ಣ ಮೀನು. ಅಲ್ಲಿಂದ ನಾವು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಕ್ಯಾಂಡಿ ತೊಗೊಂಡ್ಬಂದಿದ್ವಿ. ಅದನ್ನ ಎಲ್ಲರೂ ನನ್ನ ಮಗಳು ಕೂಡ ಆಟಾಡ್ತಾ ಇದ್ಲು. ಅಪ್ಪ ಇದು ಕೊಬ್ಬರಿ ಎಲ್ಲ ತಿಂತಾಯಿದ್ರು. ಇವಳಿಗೆ ಕೂಡ ಆಡ್ತಾ ಇದ್ಲಲ್ಲ, ಸ್ವಲ್ಪ ಸ್ವೀಟ್ ಕೊಟ್ವಿ. ನೋಡಿ ತಿಂತ ಆಟ ಆಡ್ತಾ ಇದ್ದಾಳೆ ಅವಳು. ಮತ್ತು ಇದು ಮಾರನೇ ದಿನದ ವ್ಲಾಗು. ನಾನು ಊರಿಗೆ ಹೊರಟಿದ್ದು. ನಾವು ಹೊರಡುವಾಗ ಸ್ವಲ್ಪ ಬಿಸಿಲು ಕಡಿಮೆ, ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡಿದ್ವಿ. ತುಂಬ ಮೋಡ ಆಗಿತ್ತು. ನಾವು ಮಾತಾಡಿಕೊಂಡು ಹೋಗಿದ್ದೇ ಗೊತ್ತಾಗಲಿಲ್ಲ ಊರಿಗೆ. ಹೇಳಬೇಕು ಅಂತಂದರೆ ಅಷ್ಟು ದಿನ ಒಂದು ವಾರದ ಮೇಲೇ ಇದ್ದೆ ಅಮ್ಮವ್ರ ಮನೇಲಿ. ಅಲ್ಲಿ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಏನೋ ಒಂಥರ ಖುಷಿ ಇತ್ತು ಮಾತ್ರ. ತಂಗಿ ಎಂಗೇಜ್ಮೆಂಟ್ ಅದಕ್ಕಿಂತ ಮುಂಚೆನೇ ಹೋಗಿದ್ದಲ್ವ ನಾನು, ಹಾಗಾಗಿ ತುಂಬ ಖುಷಿ ಇತ್ತು. ಮತ್ತೆ ಬರೋದಕ್ಕೆ ನೀವು ಇಷ್ಟು ಬೇಗ ದಿನ ಕಳೀತಾ ಅನ್ನೋ ಥರ. ಇನ್ನೂ ನನ್ನ ಮಗನಿಗೆ ಸ್ಕೂಲ್ ಇತ್ತು ಅಂತ ಹೇಳ್ಬಿಟ್ಟು ಅವನು ಬೇಗನೆ ಹೋಗಿದ್ದು. ನಾವು ಮಾತ್ರ ಬಂದ್ವಿ. ಅವ್ರ ಪಪ್ಪನ ಜೊತೆನೇ ಅವನು ಹೋಗಿದ್ದ. ನಾನು ನನ್ನ ಮಗಳು ಬಂದಿದ್ದು ನಾನು ಬಿಡೋದಕ್ಕೆ ಅಂತಲೇ. ನಮ್ಮ ಅಪ್ಪಾಜಿ ಮತ್ತು ನನ್ನ ತಮ್ಮ ಬಂದಿದ್ದರು. ಬೇಲೂರು ಕೂಡ ಬಂತು. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.